ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಭಾರತದ ಸಂವಿಧಾನದ 73ನೇ ತಿದ್ದುಪಡಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪಟ್ಟಣಗಳು, ಆಪ್ಷನ್ ಬಿ ಪಂಚಾಯತ್ಗಳು, ಆಪ್ಷನ್ ಸಿ ಪುರಸಭೆಗಳು, ಆಪ್ಷನ್ ಡಿ ಜಿಲ್ಲಾ ಮಂಡಳಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಾಯತ್ಗಳು. 73ನೇ ಸಾಂವಿಧಾನಿಕ ತಿದ್ದುಪಡಿ 1992 ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪ್ರಸ್ತುತ ಆಕಾರವನ್ನು ನೀಡಿತು. ಈಗ ಹೆಚ್ಚಿನ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಗ್ರಾಮ, ಮಧ್ಯಂತರ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ 3 ಹಂತಗಳಲ್ಲಿ ಸ್ಥಾಪಿಸಲಾಗಿದೆ. ಆದರೆ 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಸಣ್ಣ ರಾಜ್ಯಗಳಲ್ಲಿ ಗ್ರಾಮ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಎಂಬ 2 ಹಂತಗಳು ಮಾತ್ರ ಇವೆ. ಮುಂದಿನ ಪ್ರಶ್ನೆ, ಶಿಂಗ್ಬಾ ರೋಡೋಡೆಂಡ್ರಾನ್ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ. ಶಿಂಗ್ಬಾ ರೋಡೋಡೆಂಡ್ರಾನ್ ಅಭಯಾರಣ್ಯ ಉತ್ತರ ಸಿಕ್ಕಿಂ ಜಿಲ್ಲೆಯ ಲಾಂಚುಂಗ್ನ ಉತ್ತರಕ್ಕೆ ಯಮ್ಥಾಂಗ್ ಕಣಿವೆಯ ಹೂವುಗಳಿರುವ ಒಂದು ಪ್ರಕೃತಿ ಉದ್ಯಾನವನವಾಗಿದ್ದು 43 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಉದ್ಯಾನವನದಲ್ಲಿ ಕಂಡುಬರುವ ಪಕ್ಷಿ ಪ್ರಭೇದಗಳಲ್ಲಿ ವುಡ್ ಸ್ನೈಪ್ ಮತ್ತು ಹೋರಿ ಥ್ರೋಟೆಡ್ ಬಾರ್ವಿಂಗ್ ಸೇರಿವೆ. ಮುಂದಿನ ಪ್ರಶ್ನೆ, ಸೂಫಿ ಸಂತ ಮೊಹಮ್ಮದ್ದೀನ್ ಚಿಸ್ತಿಯವರ ದರ್ಗಾ ಯಾವ ನಗರದಲ್ಲಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಗಾಜಿಯಾಬಾದ್, ಆಪ್ಷನ್ ಸಿ ಅಜ್ಮೀರ್, ಆಪ್ಷನ್ ಡಿ ಗ್ವಾಲಿಯರ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಜ್ಮೀರ್. ಅಜ್ಮೀರ್ ಶರೀಫ್ ದರ್ಗಾವು ರಾಜಸ್ಥಾನದ ಅಜ್ಮೀರ್ನಲ್ಲಿರುವ ಸೂಫಿ ಸಂತ ಮೊಹಿನುದ್ದೀನ್ ಚಿಸ್ತಿಯ ಸೂಫಿ ದೇವಾಲಯವಾಗಿದೆ. ಅವರು ಸಂಜಾರ್ನಲ್ಲಿ ಜನಿಸಿದರು. ಅವರನ್ನು ಸೂಫಿಸಂನ ಚಿಸ್ತಿ ಪಂಥದ ಸ್ಥಾಪಕರೆಂದು ಪರಿಗಣಿಸಲಾಗಿದೆ. ಮುಂದಿನ ಪ್ರಶ್ನೆ, ಪಿಯರೆ ಡಿ ಕೂಬರ್ಟಿನ್ ಪದಕವನ್ನು ಯಾವ ಕ್ಷೇತ್ರದಲ್ಲಿನ ಶ್ರೇಷ್ಠತೆಗಾಗಿ ನೀಡಲಾಗುತ್ತದೆ? ಆಪ್ಷನ್ ಎ ಚಿತ್ರಕಲೆ, ಆಪ್ಷನ್ ಬಿ ಕ್ರೀಡೆ, ಆಪ್ಷನ್ ಸಿ ಸಂಗೀತ, ಆಪ್ಷನ್ ಡಿ ಅರ್ಥಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರೀಡೆ. ಪಿಯರೆ ಡಿ ಕೂಬರ್ಟಿನ್ ಪದಕವನ್ನು ಕ್ರೀಡಾ ಕ್ಷೇತ್ರದಲ್ಲಿನ ಶ್ರೇಷ್ಠತೆಗಾಗಿ ನೀಡಲಾಗುತ್ತದೆ. ಕೂಬರ್ಟಿನ್ ಪದಕ ಅಥವಾ ನಿಜವಾದ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ಮನ್ಶಿಪ್ ಪದಕ ಎಂದು ಕರೆಯಲ್ಪಡುವ ಪಿಯರೆ ಡಿ ಕೂಬರ್ಟಿನ್ ಪದಕವನ್ನು ಅಂತರರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸುವ ಕ್ರೀಡಾಪಟುಗಳಿಗೆ ನೀಡುವ ಪ್ರಶಸ್ತಿಯಾಗಿದೆ. ಈ ಪದಕವನ್ನು 1964ರಲ್ಲಿ ಉದ್ಘಾಟಿಸಲಾಯಿತು. ಪಿಯರೆ ಡಿ ಕೂಬರ್ಟಿನ್ ಅವರನ್ನು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಬೇಸಿಗೆ ಒಲಿಂಪಿಕ್ಸ್ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ನಡೆಯುವ ಸಾಮಾನ್ಯ ಸಮಯದ ವ್ಯತ್ಯಾಸ ಎಷ್ಟು? ಆಪ್ಷನ್ ಎ 1 ವರ್ಷ, ಆಪ್ಷನ್ ಬಿ 2 ವರ್ಷಗಳು, ಆಪ್ಷನ್ ಸಿ 3 ವರ್ಷಗಳು, ಆಪ್ಷನ್ ಡಿ 4 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 2 ವರ್ಷಗಳು. ಬೇಸಿಗೆ ಒಲಿಂಪಿಕ್ಸ್ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ನಡೆಯುವ ನಡುವಿನ ಸಾಮಾನ್ಯ ಸಮಯದ ವ್ಯತ್ಯಾಸ 2 ವರ್ಷಗಳು. ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಸಾಮಾನ್ಯವಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ. 4 ವರ್ಷಗಳ ಅವಧಿಯಲ್ಲಿ ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಪ್ರತಿ 2 ವರ್ಷಗಳಿಗೊಮ್ಮೆ ಪರ್ಯಾಯವಾಗಿ ನಡೆಯುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ಉತ್ತರಿಸಿ. ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.